ಇವತ್ತು ಮೇ 2 ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಡಬಲ್ ಧಮಾಕ. ಹೌದು, ನಿಮ್ಮೆಲ್ಲರ ಅಕೌಂಟ್ಗಳಿಗೆ ಇವತ್ತು 4,000 ರೂಪಾಯಿ ಹಣ ಜಮೆ ಆಗಲಿದೆ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಇವತ್ತು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಯಾವ ಒಂದಿನ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇದೆ ಮತ್ತು ಯಾವ ಒಂದು ಸಮಯಕ್ಕೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಮತ್ತು ಯಾರ್ಯಾರಿಗೆಲ್ಲ ಈ 4,000 ರೂಪಾಯಿ ಹಣ ಜಮೆ ಆಗುತ್ತೆ ಮತ್ತು ಯಾರ್ಯಾರಿಗೆಲ್ಲ ಈ 2,000 ರೂಪಾಯಿ ಹಣ ಜಮೆ ಆಗುತ್ತೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನದೊಂದು ಚಿಕ್ಕ ರಿಕ್ವೆಸ್ಟ್ ನೋಡಿ. ನಾನು ಏನು ಹೇಳ್ತಾ ಇದ್ದೇನೆ ಅಂತಂದ್ರೆ, ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಯಾಕಂತಂದ್ರೆ ಇದು 3 ರಿಂದ 4 ನಿಮಿಷದ ವಿಡಿಯೋ ಆಗಿರುತ್ತೆ, ತುಂಬಾನೇ ಚಿಕ್ಕ ವಿಡಿಯೋ ಆಗಿರುತ್ತೆ. ಈ ಒಂದು ವಿಡಿಯೋನು ಕೂಡ ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಹಾಗಾದ್ರೆ ಬನ್ನಿ, ಬಂದಿರುವಂತಹ ಎಲ್ಲಾ ಮಾಹಿತಿಯನ್ನು ತಿಳ್ಕೊಳ್ಳುವಂತಹ ಒಂದು ಸಮಯ ನೋಡಿ. ರಾಜ್ಯ ಸರ್ಕಾರದ ಪ್ರಮುಖ ಗ್ಯಾರಂಟಿ ಆಗಿರುವಂತಹ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಮಹಿಳೆಯರಿಗೆ ಇವತ್ತು ಶುಭ ಸುದ್ದಿ ಅಂತಾನೆ ಹೇಳ್ಬಹುದು. ಇವತ್ತು ಯಾರ್ಯಾರಿಗೆಲ್ಲ ಶುಭ ಸುದ್ದಿ ಅಂತಂದ್ರೆ, ಯಾರ್ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪ್ರತಿ ತಿಂಗಳನ್ನು ಕೂಡ ಪಡಿತಾ ಬಂದಿದ್ದೀರಾ, ಈ ತಿಂಗಳು ನಿಮಗೆ ಭರ್ಜರಿ ಸಿಹಿ ಸುದ್ದಿ ಬರಲಿದೆ. ಅದೇ ರೀತಿ ಇವತ್ತಂತೂ ನಿಮ್ಗೆಲ್ಲರಿಗೂ ಕೂಡ ಶುಭ ಸುದ್ದಿ ಆದ್ರೆ ಬಂದಿದೆ. ಹಾಗಾದ್ರೆ ಬನ್ನಿ, ಇವೆಲ್ಲವನ್ನು ಕೂಡ ಈ ಒಂದು ಉಳಿದಿರುವಂತಹ 2 ರಿಂದ 3 ನಿಮಿಷದಲ್ಲಿ ಎಲ್ಲ ಮಾಹಿತಿನ ತಿಳ್ಕೊಳ್ತಾ ಹೋಗೋಣ. ನೋಡಿ, ನಮ್ಮ ಚಾನಲ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸಂಪೂರ್ಣವಾಗಿ ಉಚಿತನೇ ಇರುತ್ತೆ. ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ನೀಡ್ತೇವೆ, ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಬಹುದು. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಕೆಳಗಡೆ ಒಂದು ಸಬ್ಸ್ಕ್ರಿಪ್ಷನ್ ಬಟನ್ ಅಂತ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆದಾಗ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ನಾನು ಕೇವಲ ನಿಮಗೆ 500 ಲೈಕ್ ಟಾರ್ಗೆಟ್ ಅನ್ನು ಕೊಡ್ತಾ ಇದ್ದೇನೆ. ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಅನ್ನು ಮಾಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾನೇ ಮೋಟಿವೇಶನಲ್ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಓಕೆ, ಬನ್ನಿ, ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳುವಂತಹ ಒಂದು ಸಮಯ ಇದು. ಗೃಹಲಕ್ಷ್ಮಿ ಯೋಜನೆಯ ಯಾವ ಒಂದು ಮಹಿಳೆಯರಿಗೆ 4,000 ರೂಪಾಯಿ ಹಣ ಬರ್ತಾ ಇದೆ ಅಂತಂದ್ರೆ ನೋಡಿ, ರಾಜ್ಯ ಸರ್ಕಾರದಿಂದ ಇವಾಗ ಯಾರ್ಯಾರ ಬಳಿ ರೇಷನ್ ಕಾರ್ಡ್ ಇದೆ ಅವ್ರಿಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ ಅಂತ ನಾವು ಕೂಡ ಭಾವಿಸಿದ್ದೇವೆ. ನಿಮ್ಗೆ ಏನಾದರೂ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತಂದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಇರುತ್ತೆ, ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅನ್ನು ಮಾಡಿ. ಮತ್ತೆ ನಿಮಗೆ ಏನು ಸಮಸ್ಯೆ ಇದೆ ಅದನ್ನ ಕಾಮೆಂಟ್ ಅನ್ನು ಮಾಡಿ. ನೋಡಿ, ರಾಜ್ಯ ಸರ್ಕಾರದಿಂದ ನಿಮ್ಗೆಲ್ಲರಿಗೂ ಕೂಡ ಇವತ್ತು ಭರ್ಜರಿ ಸಿಹಿ ಸುದ್ದಿ ಬಂದಿದೆ. ಏನಂತಂದ್ರೆ, ನಿಮ್ಮೆಲ್ಲರ ಅಕೌಂಟ್ಗಳಿಗೆ ಬರೋಬ್ಬರಿ 4,000 ರೂಪಾಯಿ ಹಣ ಜಮೆ ಆಗಲಿದೆ. ಬರೋಬ್ಬರಿ 4,000 ರೂಪಾಯಿ ಹಣ ಸ್ನೇಹಿತರೆ, 2,000 ರೂಪಾಯಿ ಹಣ ಅಲ್ಲ, 4,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ. ಹಾಗಾಗಿ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟು. ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ಯಾರ್ಯಾರಿಗೆಲ್ಲ 4,000 ರೂಪಾಯಿ ಹಣ ಬರ್ತಾ ಇದೆ ಮತ್ತು ಯಾವ ಒಂದು ಕಂತಿನ ಹಣ ಅಂತ ತಿಳಿಸಿಕೊಡ್ತಾನೆ. ನೋಡಿ, ರಾಜ್ಯ ಸರ್ಕಾರದಿಂದ ನಿಮಗೆ ಇದುವರೆಗೂ ಕೂಡ 1 ರಿಂದ 18ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಈ 19ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ 4,000 ರೂಪಾಯಿ ಹಣ ಬರುತ್ತೆ. ಯಾರ ಮಹಿಳೆಯರಿಗೆ ಈ ಒಂದು 4,000 ರೂಪಾಯಿ ಹಣ ಬರುತ್ತೆ ಅಂತ ತಿಳಿಸಿಕೊಡ್ತಾನೆ. ರಾಜ್ಯ ಸರ್ಕಾರದಿಂದ ಇದಾಗಲೇ ನಿಮ್ಮ ಖಾತೆಗಳಿಗೆ 19ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದ್ದು, ಇನ್ನೇನು ಕೆಲವು ಸಮಯದಲ್ಲಿ ನಿಮ್ಮ ಖಾತೆಗಳಿಗೆ ಈ 19ನೇ ಕಂತಿನ ಹಣ ಬಂದು ಜಮೆ ಆಗಲಿದೆ. ನೀವು ಇದನ್ನ ಎಷ್ಟೋ ಜನ ನಂಬದೇ ಇರಬಹುದು, ಅಂತವರು ಈ ಒಂದು ವಿಡಿಯೋ ನೋಡಬೇಡಿ. ಯಾರು ನಂಬ್ತೀರಾ ಅಂತವರು ಮಾತ್ರ ನೋಡಿ. ಯಾಕಂತಂದ್ರೆ ನಮ್ಮ ಒಂದು ಚಾನಲ್ ಇಂದ ತುಂಬಾ ಜನ ಮಹಿಳೆಯರಿಗೆ ಹೆಲ್ಪ್ ಆಗಿದೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಆ ಒಂದು ಉದ್ದೇಶದಿಂದ ನಾವು ವಿಡಿಯೋನ ಮಾಡ್ತಾ ಇದ್ದೇವೆ. ನೋಡಿ, ರಾಜ್ಯ ಸರ್ಕಾರದಿಂದ ಇದಾಗಲೇ ನಿಮ್ಮೆಲ್ಲರ ಖಾತೆಗಳನ್ನು ಕೂಡ 1 ರಿಂದ 18ನೇ ಕಂತಿನ ಹಣ ಜಮೆ ಆಗಿದೆ. ಆದ್ರೆ 19ನೇ ಕಂತಿನ ಹಣ ಹೇಗೆ ಈ 4,000 ರೂಪಾಯಿ ಹಣ ಬರುತ್ತೆ ಅಂತ ನೀವು ಕೇಳಬಹುದು. ಇವತ್ತು ನಿಮ್ಮ ಖಾತೆಗಳಿಗೆ ಹಣ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾದ್ರೆ ಬನ್ನಿ, ಈ 4,000 ರೂಪಾಯಿ ಹಣ ಯಾರಿಗೆ ಜಮೆ ಆಗುತ್ತೆ ಅಂತ ತಿಳಿಸಿಕೊಡ್ತಾನೆ. ನೋಡಿ, ರಾಜ್ಯ ಸರ್ಕಾರದಿಂದ ನೀವೆಲ್ಲರೂ ಕೂಡ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣವನ್ನು ಪಡಿತಾ ಬಂದಿದ್ದೀರಾ. ಆದ್ರೆ ಇವತ್ತು ನಿಮ್ಮೆಲ್ಲರ ಖಾತೆಗಳಿಗೆ 4,000 ರೂಪಾಯಿ ಹಣ ಬರುತ್ತೆ. ಅದರಲ್ಲಿ 19ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಬೇಕು. ಯಾರ್ಯಾರಿಗೆಲ್ಲ 19ನೇ ಕಂತಿನ ಹಣ ಬರಬೇಕು, ಹಾಗೂ ನೋಡಿ, ಇದು ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. 4,000 ರೂಪಾಯಿ ಹಣ ಹೇಗೆ ಬರ್ತಾ ಇದೆ ಅಂತಂದ್ರೆ, ಯಾವ ಒಂದು ಮಹಿಳೆಯರಿಗೆ ಪೆಂಡಿಂಗ್ ಹಣ ಬಾಕಿ ಇತ್ತು ಅಂತಂದ್ರೆ 18ನೇ ಕಂತಿನ ಹಣ ಅವರಿಗೆ ಬಂದಿರಬಹುದು, ಆದ್ರೆ 17ನೇ ಕಂತಿನ ಹಣ ಅವರಿಗೆ ಪೆಂಡಿಂಗ್ ಇರುತ್ತೆ. ಇದೇ ರೀತಿ ಯಾವುದೇ ಒಂದು ಕಂತಿನ ಹಣ ಅವರಿಗೆ ಮಿಸ್ ಆಗಿರುತ್ತೆ. ಅಂತಹ ಒಂದು ಮಹಿಳೆಯರ ಖಾತೆಗಳಿಗೆ, ಅವರ ಒಂದು ಅಕೌಂಟ್ಗಳಿಗೆ ಇವತ್ತು ಬರೋಬ್ಬರಿ 4,000 ರೂಪಾಯಿ ಹಣ ಬರುತ್ತೆ. ಅದರಲ್ಲಿ 2,000 ರೂಪಾಯಿ ಅದು 19ನೇ ಕಂತಿನ ಹಣ ಆಗಿರುತ್ತೆ. ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಇದು ಬರಲಿದೆ ಅಂತ ನೋಡಿದ್ರೆ ನೋಡಿ, ಕರ್ನಾಟಕದಲ್ಲಿ ಇರುವಂತಹ ಅನೇಕ ಜಿಲ್ಲೆಯ ಮಹಿಳೆಯರಿಗೆ ಈ 19ನೇ ಕಂತಿನ ಹಣ ಬಂದು ಇವತ್ತು ಜಮೆ ಆಗಲಿದೆ. ಇವಾಗಲೇ ಸಾಕಷ್ಟು ಜನ ಮಹಿಳೆಯರಿಗೆ 1 ರಿಂದ 17ನೇ ಕಂತಿನ ಹಣ ಸರಿಯಾಗಿ ಬಂದಿದೆ, 18ನೇ ಕಂತಿನ ಹಣ ಬಂದಿಲ್ಲ. ಇಲ್ಲಿ ನಿಮ್ಗೆ ಏನ್ ಮಾಡ್ತಾ ಇದೆ ಅಂತಂದ್ರೆ, ಸರ್ಕಾರ 18 ಮತ್ತು 19ನೇ ಕಂತಿನ 2 ಕಂತುಗಳ ಹಣವನ್ನ ಒಂದೇ ಬಾರಿಗೆ ಜಮೆ ಮಾಡ್ತಾ ಇದೆ. ಹಾಗಾಗಿ ನಿಮ್ಮ ಖಾತೆಗಳಿಗೆ ಬರೋಬ್ಬರಿ 4,000 ರೂಪಾಯಿ ಹಣ ಬರುತ್ತೆ. ಮತ್ತೆ ನಿಮಗೆ 18ನೇ ಕಂತಿನ ಹಣ ಬಂದಿದ್ರೆ ಇಲ್ಲಿ ಯಾವುದೇ ಒಂದು ಕಂತಿನ ಹಣ ಮಿಸ್ ಆಗಿದ್ರೂ ಕೂಡ 4,000 ರೂಪಾಯಿ ಹಣ ಸಿಗುತ್ತೆ. ಇನ್ ಕೇಸ್ ನಿಮಗೆ ಎಲ್ಲಾ ಒಂದು ಕಂತಿನ ಹಣ ಬಂದಿದ್ರೆ, ಕೇವಲ 19ನೇ ಕಂತಿನ ಹಣ ಮಾತ್ರ ಬಾಕಿ ಇತ್ತು ಅಂತಂದ್ರೆ ನಿಮಗೆ 2,000 ರೂಪಾಯಿ ಹಣ ಸಿಗುತ್ತೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಗೆ ಇವತ್ತು ಈ ಹಣ ಸಿಗ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ. ನೋಡಿ, ಇವತ್ತು ಸಂಜೆ ಒಳಗಡೆ ಅಥವಾ ನೈಟ್ ಕೂಡ ಆಗ್ಬಹುದು, ರಾತ್ರಿ ಆದ್ರೂ ಆಗ್ಬಹುದು, ಇವತ್ತು ನಿಮ್ಮೆಲ್ಲರ ಖಾತೆಗಳಿಗೂ ಕೂಡ ಹಣವನ್ನ ಬಿಡುಗಡೆ ಮಾಡಲಿಕ್ಕೆ ಮುಂದಾಗಿದೆ. ಅದೇ ರೀತಿ ಇವತ್ತು ಜಮೆ ಕೂಡ ಆಗುವಂತಹ ಒಂದು ತುಂಬಾ ಸಾಧ್ಯತೆ ಇದೆ. ಇವತ್ತಿಂದ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ. ಬಂದ ನಂತರ ಸುಮಾರು 1 ವಾರದ ಒಳಗಾಗಿ ನಿಮ್ಗೆಲ್ಲರಿಗೂ ಕೂಡ ಜಮೆ ಆಗುತ್ತೆ. ನೋಡಿ, ಇವತ್ತು ಎಲ್ಲರಿಗೂ ಕೂಡ ಒಂದೇ ಬಾರಿಗೆ ಜಮೆ ಆಗೋದಿಲ್ಲ, ಇವತ್ತು ಸ್ಟಾರ್ಟ್ ಆಗುತ್ತೆ. ಇವತ್ತು ತುಂಬಾ ಜನ ಮಹಿಳೆಯರಿಗೆ ಇವತ್ತು ಬರುತ್ತೆ, ಕೆಲವೊಬ್ಬರಿಗೆ ನಾಳೆ ಬರಬಹುದು, ಈ ರೀತಿ ಆಗುತ್ತೆ. ಹಾಗಾಗಿ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಅವರಿಗೆ ತಿಳಿಸಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂತು ಅಂತ. ಓಕೆ, ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಂತಹ ನನ್ನ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.